ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ವುಮೆನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನೀವು ಪೂಜಾ ರೂಮ್ನ ಹೇಗೆ ಡೆಕೋರೇಟ್ ಮಾಡ್ಬೋದು ಅಂತ ತಿಳ್ಕೊಬೋದು. ಇಲ್ಲಿ ನಾನು ನಮ್ಮ ಮನೆಯ ಪೂಜಾ ರೂಮ್ನ ಹೇಗೆ ಅಲಂಕರಿಸಿದ್ದೀನಿ ಅಂತ ತೋರಿಸ್ತೀನಿ. ಸೊ ಪೂಜಾ ರೂಮ್ನ ಮುಂಭಾಗದಲ್ಲಿ ನಾನು ಒಂದು ಮ್ಯಾಟ್ನ ಹಾಕ್ಕೊಂಡಿರ್ತೀನಿ. ಮುಂಚೆ ಎಲ್ಲ ಹಾಕ್ತಾ ಇರಲಿಲ್ಲ, ಇತ್ತೀಚೆಗೆ ಈ ಮ್ಯಾಟ್ ಹಾಕೋದ್ರಿಂದ ಒಂದು ರೀತಿ ಚೆನ್ನಾಗಿ ಕಾಣುತ್ತೆ ಮತ್ತು ನಮಗೆ ಕುತ್ಕೊಳ್ಳೋದಕ್ಕೆ ಕೂಡ ಬೆನಿಫಿಟ್ ಆಗಿದೆ. ಸೊ ನೋಡಿ, ಪೂಜಾ ರೂಮು ಈ ರೀತಿ ಇದೆ. ತುಂಬ ದೊಡ್ಡದಾಗೂ ಇಲ್ಲ, ತುಂಬ ಚಿಕ್ಕದಾಗೂ ಇಲ್ಲ. ನಮಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿ ಇಲ್ಲ ನಮ್ಮ ಹಾಲ್ಗೆ ತಕ್ಕ ಹಾಗೆ ಈ ಪೂಜಾ ರೂಮ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾನು ಈ ಥರ ಡೆಕೋರೇಷನ್ ಸ್ಟ್ರಿಂಗ್ಸ್ನ ಯೂಸ್ ಮಾಡಿದ್ದೀನಿ. ಒಂದು 5 ಸ್ಟ್ರಿಂಗ್ಸ್ನ ನಾನು ಯೂಸ್ ಮಾಡೋದ್ರಿಂದ ಪೂಜಾ ರೂಮ್ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೆ ಈ ರೀತಿ ಯೂಸ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ನಲ್ಲಿ ನೋಡಿದ್ರೆ ಒಂದು 3 ಫೋಟೋ ಕಾಣುತ್ತೆ ನಿಮಗೆ. ಲಕ್ಷ್ಮೀ, ನರಸಿಂಹಸ್ವಾಮಿ, 2 ಫೋಟೋ ಕೂಡ ನರಸಿಂಹಸ್ವಾಮಿದೇ ಆಗಿದೆ. ನಮ್ಮ ಮಂದಿರ ನರಸಿಂಹಸ್ವಾಮಿ ಆಗಿರೋದ್ರಿಂದ ನರಸಿಂಹಸ್ವಾಮಿನ ನಾವು ಮುಖ್ಯವಾಗಿ ಪೂಜಿಸ್ತೀವಿ. ಆ್ಯಸ್ ಯೂಶುವಲ್ ಕಲಶನ ನಾವು ಕೂರಿಸ್ತೀವಿ. ಇಲ್ಲಿ ನೋಡಿದ್ರೆ ಬೆಳ್ಳಿ ಚೊಂಬು ಮತ್ತು ಬೆಳ್ಳಿ ಇದರಲ್ಲಿ ಮಾಡಿರೋ ವೀಳ್ಯದೆಲೆ ಮತ್ತು ಮುಖ ಕೂಡ ಇಟ್ಟು ನಾವು ಯಾವಾಗಲೂ ಪೂಜೆ ಮಾಡ್ತೀವಿ. ಈ ಕಡೆ ಬಲಗಡೆಗೆ ಬಂದರೆ ಒಂದು ಬೆಳ್ಳಿ ತಟ್ಟೆಯಲ್ಲಿ ಒಂದು 10 ವಿಗ್ರಹಗಳನ್ನ ನಾನು ಯೂಶುವಲಾಗಿ ಪೂಜೆ ಮಾಡೋಕ್ಕೆ ಇಟ್ಕೊಂಡಿರ್ತೀನಿ. ಎಲ್ಲರ ಮನೇಲಿರೋ ಥರ ಲಕ್ಷ್ಮೀ, ಸರಸ್ವತಿ, ಗಣೇಶ, ಸಾಯಿಬಾಬಾ ಮತ್ತು ಕೃಷ್ಣ, ಹಸುಕರು, ಇನ್ನು 2-3 ವಿಗ್ರಹಗಳನ್ನ ನಾನು ಇಟ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಒಂದು ಸ್ಟೀಲ್ ಮಂಟಪದಲ್ಲಿ ಸಾಯಿಬಾಬಾನ ನಾನು ಕೂರಿಸ್ಕೊಂಡಿದ್ದೀನಿ. ಸೊ ರೋಸ್ ಇಟ್ಟು ಡೆಕೋರೇಟ್ ಮಾಡಿರೋದ್ರಿಂದ ಸಾಯಿಬಾಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಸ್ಥಾನದಲ್ಲಿ 3 ಅಂದರೆ ಒಂದು ತಟ್ಟೆಯಲ್ಲಿ ವಿಗ್ರಹ, ಒಂದು ಕಳಸದ ಚೊಂಬು, ಸಾಯಿಬಾಬಾ ಇಡೋದಕ್ಕೆ ಸಫಿಷಿಯೆಂಟ್ ಆಗಿದೆ, ಅಷ್ಟೇ ಇಟ್ಕೊಳ್ತೀನಿ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಉಂಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಫಸ್ಟ್ ಲೆವೆಲ್ ಆಫ್ ಪೂಜಾ ಸ್ಟೆಪ್ನ ನಾನು ಇಟ್ಕೋತೀನಿ. ನೋಡಿ, ನೀವು ಸ್ವಲ್ಪ ಕ್ಲಿಯರಾಗಿ ನೋಡ್ಬೋದು ಅಂದರೆ ವಿಗ್ರಹಗಳನ್ನೆಲ್ಲ ಈ ಥರ ತುಳಸಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ನಿಮಗೆ ಕ್ಲಿಯರಾಗಿ ಕಾಣೋ ಥರ ತೋರಿಸ್ತಾ ಇದ್ದೀನಿ. ಶಬರಿ ಆಗಿರ್ಬೋದು, ಮತ್ತು ಸಿಗಂದೂರು ಚೌಡೇಶ್ವರಿ ಆಗಿರ್ಬೋದು, ಮುರುಘಾ, ಕೃಷ್ಣ, ಅಯ್ಯಪ್ಪ, ಚೌಡೇಶ್ವರಿ, ಲಕ್ಷ್ಮಿ, ಸರಸ್ವತಿ, ಗಣೇಶ, ಈ ರೀತಿ ಇಷ್ಟು ವಿಗ್ರಹಗಳನ್ನ ನಾನು ಯೂಶಲಿ ಇಟ್ಕೊಂಡಿರ್ತೀನಿ. ಈಗ ಇನ್ನೊಂದು ಸ್ಟೆಪ್ ನೋಡೋಣ. ಇನ್ನೊಂದು ಸ್ಟೆಪ್ಪಿಗೆ ಬಂದರೆ ನಿಮ್ಗೇನು ಕಾಣುತ್ತೆ, ಕಾಮಾಕ್ಷಿ ದೀಪ, ಅರಿಶಿನ ಕುಂಕುಮ ಮತ್ತು ತೀರ್ಥಕ್ಕೆ ಇಟ್ಕೊಂಡಿದ್ದೀನಿ. ಕಾಮಾಕ್ಷಿ ದೀಪ ಬಂದು ಒಂದು ಹೈಲೈಟ್ ಆಫ್ ದ ಪೂಜಾ ರೂಮ್ ಥರ. ಇಲ್ಲಿ ನಾನು ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಕಾಮಾಕ್ಷಿ ದೀಪ ನನ್ನ ರೂಮ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಪೂಜಾ ರೂಮ್ಗೆ ಅನ್ನೋ ಥರ ಆ ಸೈಜಿಗೆ ಇಟ್ಕೊಂಡಿದ್ದೀನಿ. ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಈ ಕಡೆ ಬಂದರೆ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಮತ್ತು ಸಾಮಾನ್ಯವಾಗಿ ದೇವ್ರ ಮನೆಯಲ್ಲಿ ಈ ಸ್ಟೆಪ್ ಮಾಡೋದ್ರಲ್ಲಿ ಒಂದು ಇದಿದೆ. 1 ಸ್ಟೆಪ್ ಮಾಡ್ತಾರೆ, ಇಲ್ಲ 3 ಸ್ಟೆಪ್ ಮಾಡ್ತಾರೆ. 2 ಸ್ಟೆಪ್ ಯಾರೂ ಮಾಡೋದಿಲ್ಲ. ಸೊ 3 ಸ್ಟೆಪ್ ಮಾಡಿಕೊಂಡು ಪೂಜಾ ರೂಮ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಬಂದರೆ ಬೆಳ್ಳಿ ಗಂಟೆ ಆಗಿರ್ಬೋದು, ಊದಿನ ಕಡ್ಡಿ ಸಿಕ್ಸೋಕ್ಕೆ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಮಂಗಳಾರತಿ ಬೆಳಗೋಕ್ಕೆ ಇವೆಲ್ಲ ಬೆಳ್ಳಿಲಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಿಮಗೆ ಹೊಸ್ಲಿಗೆ ಆ ಕಡೆ ಕುಂಕುಮ ಇಟ್ಕೊಂಡು ಹೂವು ಇಟ್ಟಿದ್ದೀನಿ. ಆ್ಯಂಡ್ ಮೇಯ್ನಾಗಿ ಪೂಜಾ ರೂಮಲ್ಲಿ ಕೆಲವು ಸಾಮಾನುಗಳನ್ನ ಅವಾಗ ಯೂಸ್ ಮಾಡ್ತಾ ಇರ್ತೀವಿ. ಆ ಸಾಮಾನುಗಳನ್ನ ಸಪ್ರೇಟಾಗಿ ಸೈಡ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಇದು ಒಂದು ಈ ಸ್ತೋತ್ರಗಳೆಲ್ಲ ಪ್ಲೇ ಆಗ್ತಾ ಇರತ್ತಲ್ವ, ಅದು ಒಂದು ಆ ಥರ ಒಂದು ಮಿಷಿನ್ ನಾನು ಇಟ್ಕೊಂಡಿರೋದು. ಲೆಫ್ಟಲ್ಲಿ ನೋಡಿದ್ರೆ ನಿಮಗೆ ರೆಗ್ಯುಲರಾಗಿ ಬೇಕಾಗೋ ಎಣ್ಣೆ ಆಗಿರ್ಬೋದು, ಊದ್ಬತ್ತಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಸಾಂಬ್ರಾಣಿ ಆಗಿರ್ಬೋದು, ಇದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಬಾಕ್ಸ್ನಲ್ಲಿ ಏನಪ್ಪ ಅಂದರೆ ಅರಿಶಿನ ಕುಂಕುಮ, ಕರ್ಪೂರ, ಬತ್ತಿ ಇದೆಲ್ಲ ಎಕ್ಸಸ್ ಆಗಿ ಯೂಸ್ ಆಗುತ್ತಲ್ವ, ಅದನ್ನೆಲ್ಲ ಕೆಳಗೆ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ಎಣ್ಣೆ, ಊದ್ಬತ್ತಿನ ತೊಗೋಬೋದು ಈಸಿಯಾಗಿ ಅಂತ, ಮತ್ತು ಸಾಂಬ್ರಾಣಿ, ಈ ಕರ್ಪೂರ, ವಿಭೂತಿ, ಮತ್ತು ಈ ಲೋಟದಲ್ಲಿ ಏನಪ್ಪ ಅಂದರೆ ಮಂಗಳಾರತಿ ಮಾಡಲಿಕ್ಕೆ ಈ ಬತ್ತಿಗಳನ್ನ ನಾನು ಯೂಶ್ವಲಿ 1 ವೀಕ್ ಆಗುವಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಎಣ್ಣೆಲಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದನ್ನು ಹ್ಯಾಂಡಿಯಾಗಿ ಸಿಗೋ ಥರ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಆರ್ಗನೈಸ್ ಮಾಡ್ಕೋಬೋದು ನೀವು. ಹೆಚ್ಚು ಐಟಮ್ ಇಟ್ಕೊಳ್ಳೋದ್ರಿಂದ ನಮಗೆ ಕ್ಲೀನ್ ಮಾಡೋದಕ್ಕೂ ಕಷ್ಟ, ಮತ್ತು ಇಟ್ಕೊಳ್ಳೋದು ಕೂಡ ಸ್ಪೇಸ್ ಕನ್ವೀನಿಯೆಂಟ್ ಇರೋದಿಲ್ಲ. ಈ ರೀತಿ ಆರ್ಗನೈಸ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಬೇಕಾದ್ರೆ ನಾನು ಒಳಗಡೆ ಐಟಮ್ ಇಟ್ಕೊಂಡಿದ್ದೀನಿ ಅಂತ ಇನ್ನೊಂದು ವೀಡಿಯೋಲಿ ಆರ್ಗನೈಸ್ ಮಾಡಿ ತೋರಿಸ್ತೀನಿ. ಸೊ ಇಷ್ಟು ಬಂದು ಸಿಂಪಲ್ ಆರ್ಗನೈಸೇಷನ್ ಪೂಜಾ ರೂಮ್ನ. ತುಂಬ ವಿಗ್ರಹಗಳು ಇಟ್ಕೊಳ್ಳೋದ್ರಿಂದ ನಮಗೆ ಕ್ಲೀನ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ನಮಗೆ ಅನುಕೂಲಕ್ಕಾಗಲಿ ಅವಶ್ಯಕತೆಗಾಗಲಿ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಆವಾಗ ನಮಗೆ ಕ್ಲೀನ್ ಮಾಡೋದಕ್ಕಾಗಲಿ ಈಸಿ ಆಗುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ನಾನು ನಮ್ಮ ಮನೆಯ ಪೂಜಾ ರೂಮ್ನ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ.
ಸೊ ಇದೇ ರೀತಿ ನೀವು ಆರ್ಗನೈಸ್ ಮಾಡಿರ್ಬೋದು. ಸೊ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀರಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ತಿಳಿಸ್ಬೋದು. ಸೊ ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಹಾಗಿದ್ದಲ್ಲಿ ಲೈಕ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್.